Yes, okay, students. Good morning, everyone. Yes, today class, the traditional concept of marketing. Traditional concept of marketing. This is the last concept. ನಿಮಗೆ ಈ ಚಾಪ್ಟರ್ ಅಲ್ಲಿ ಇದು ಲಾಸ್ಟ್ ಕಾನ್ಸೆಪ್ಟ್ ಆಗುತ್ತೆ. That is traditional concept of marketing. According to Clark and Clark, the marketing consists of choose efforts with those efforts which affect transfer in ownership of goods and care for their physical distribution. That is, according to Clark and Clark, they're going to tell the marketing consists of those efforts. The marketing consists of those efforts which affect transfer in ownership. They're going to transfer the ownership, the one person to another person. ಏನು ಒಂದು ಗೂಡ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆ ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ ಓನರ್ಶಿಪ್ ನ. ಹೌದಾ? ದಟ್ ಈಸ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂತ ಪ್ರತಿಯೊಂದು ವಸ್ತುಗಳನ್ನ ಅವನೇ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅವನೇ ಓನರ್ಶಿಪ್ ನ ತಗೊಳೋದಕ್ಕೆ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ, ಅಂದ್ರೆ ಲಾಂಗ್ ಟರ್ಮ್ ವರ್ಗು. ಅವನೇನ್ ಮಾಡ್ಬೇಕು, ಹಿ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಓನರ್ಶಿಪ್ ಆಫ್ ಗೂಡ್ಸ್ ದ ಅದರ್ ಪರ್ಸನ್. ಬೇರೆ ಪರ್ಸನ್ಗೆ ಆ ಓನರ್ಶಿಪ್ ನ ಅವನು ಟ್ರಾನ್ಸ್ಫರ್ ಮಾಡ್ಲೇಬೇಕಾಗುತ್ತೆ. That is the traditional concept of marketing. That is traditional concept of marketing. The next one, the traditional concept. Before that, I'm going to say the modern concept of marketing. Modern concept of marketing. According to Philip Kotler, the marketing is specifically concerned with how transactions are created. How transactions are created, stimulated, facilitated, and valued. This is according to Philip Kotler, the marketing is specially they're going to concern with the transactions. In transactions ಮಾಡ್ತಾರೆ, how to going to create, ಅದನ್ನ ಯಾವ ರೀತಿ ಆ ಟ್ರಾನ್ಸಾಕ್ಷನ್ ಕ್ರಿಯೇಟ್ ಮಾಡಬೇಕು, ಸ್ಟಿಮ್ಯುಲೇಟೆಡ್ ಅಂಡ್ ಫೆಸಿಲಿಟೇಟ್ ಅಂಡ್ ವ್ಯಾಲ್ಯೂಡ್. ದಿಸ್ ವಿ ಗೋಯಿಂಗ್ ಟು ಕಾಲ್ ಎ ಮಾಡರ್ನ್ ಕಾನ್ಸೆಪ್ಟ್. ದ ಟ್ರೆಡಿಷನಲ್ ಕಾನ್ಸೆಪ್ಟ್ ಅಲ್ಲಿ ದೇ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಓನರ್ಶಿಪ್, ಜಸ್ಟ್ ಓನರ್ಶಿಪ್ ನ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಇನ್ ದ ಮಾಡರ್ನ್ ಕಾನ್ಸೆಪ್ಟ್ ದೇ ಗೋಯಿಂಗ್ ಟು ಕನ್ಸರ್ನ್ ವಿತ್ ಹೌ ಟ್ರಾನ್ಸಾಕ್ಷನ್ಸ್ ಆರ್ ಕ್ರಿಯೇಟೆಡ್, ಸ್ಟಿಮ್ಯುಲೇಟೆಡ್, ದ ಫೆಸಿಲಿಟೇಟ್ ಅಂಡ್ ವ್ಯಾಲ್ಯೂಡ್. ಯಾವ ರೀತಿ ಒಂದು ಟ್ರಾನ್ಸಾಕ್ಷನ್ಸ್ ನ ಮಾಡಬೇಕು, ಕ್ರಿಯೇಟ್ ಮಾಡಬೇಕು, ಸ್ಟಿಮ್ಯುಲೇಟ್ ಮಾಡಬೇಕು, ಫೆಸಿಲಿಟೇಟ್ ಮಾಡ್ಬೇಕು ಅದಕ್ಕೆ, ಮತ್ತೆ ಅದನ್ನ ಯಾವ ರೀತಿ ಒಂದು ವ್ಯಾಲ್ಯೂ ಅನ್ನೋದನ್ನ ನಾವು ಕೊಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದೆ. ದಟ್ ಈಸ್ ಮಾಡರ್ನ್ ಕಾನ್ಸೆಪ್ಟ್. ಇದು ಕೂಡ ಏನ್ ಟ್ರೆಡಿಷನಲ್ ಕಾನ್ಸೆಪ್ಟ್ ಅಂಡ್ ಮಾಡರ್ನ್ ಕಾನ್ಸೆಪ್ಟ್, ಇದು ನಿಮ್ಗೆ 6 marks ಕ್ವಶನ್ಸ್ ಕೇಳ್ತಾರೆ. ಮೀನ್ಸ್ ಡಿಫರೆನ್ಸ್ ಬಿಟ್ವೀನ್ ಮಾಡರ್ನ್ ಕಾನ್ಸೆಪ್ಟ್ ಅಂಡ್ ಟ್ರೆಡಿಷನಲ್ ಕಾನ್ಸೆಪ್ಟ್ ಅಂತ ನಿಮ್ಗೆ ಕೆಲವೊಂದು ಕ್ವಶನ್ ಪೇಪರ್ಸ್ ಅಲ್ಲಿ ಈ ಕ್ವಶನ್ಸ್ ಅರೈಸ್ ಆಗಿದೆ. 6 marks ಕ್ವಶನ್ಸ್. ಟ್ರೆಡಿಷನಲ್ ಕಾನ್ಸೆಪ್ಟ್ ಅಂದ್ರೆ ಪಾರಂಪರಿಕ ಮಾರುಕಟ್ಟೆ ಅಂತ ಹೇಳ್ತೀವಿ. ದ ಮಾಡರ್ನ್ ಕಾನ್ಸೆಪ್ಟ್ ಅಂದ್ರೆ ಆಧುನಿಕ ಮಾರುಕಟ್ಟೆ ಅಂತ ಹೇಳುವಂಥದ್ದು. ಎಸ್, ಈಗ ಡಿಫರೆನ್ಸ್ ನೋಡೋಣ. ಫಸ್ಟ್ ಟ್ರೆಡಿಷನಲ್, ನೆಕ್ಸ್ಟ್ ಮಾಡರ್ನ್ ನೋಡೋಣ. ಫಸ್ಟ್ ಟ್ರೆಡಿಷನಲ್. ದ ಟ್ರೆಡಿಷನಲ್ ಕಾನ್ಸೆಪ್ಟ್, ದ ಫಸ್ಟ್ ಒನ್, ದ ಸೆಲ್ಲರ್ಸ್ ಫೋಕಸ್ ಇಸ್ ಆನ್ ಪ್ರಾಡಕ್ಟ್ ಓನ್ಲಿ. ದೇ ಗೋಯಿಂಗ್ ಟು ಫೋಕಸ್ ಆನ್ ಪ್ರಾಡಕ್ಟ್ ಓನ್ಲಿ. The traditional concept ಅಲ್ಲಿ who is the seller, seller ಯಾರು ಇರ್ತಾರೆ, that person they going to focus on product. ಏನ್ ಪ್ರಾಡಕ್ಟ್ ಉತ್ಪಾದನೆ ಇರುತ್ತೆ, ಉತ್ಪನ್ನದ ಬಗ್ಗೆ ಮಾತ್ರ ಅವನು ಫೋಕಸ್ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಉತ್ಪನ್ನದ ಬಗ್ಗೆ ಮಾತ್ರ ಅವನು ಫೋಕಸ್ ಮಾಡ್ತಾನೆ. ದಟ್ ಈಸ್ ಟ್ರೆಡಿಷನಲ್ ಕಾನ್ಸೆಪ್ಟ್ ಅಲ್ಲಿ. ಅಂಡ್ ಇನ್ ದ ಸೆಕೆಂಡ್ ಒನ್, ಇಟ್ ಈಸ್ ಶಾರ್ಟ್ ಟರ್ಮ್ ಓರಿಯೆಂಟೆಡ್. ದಿಸ್ ಇಸ್ ಶಾರ್ಟ್ ಟರ್ಮ್ ಓರಿಯೆಂಟೆಡ್. This is not a long term oriented. This is short term oriented. ಇದು ಸ್ವಲ್ಪ ಸಮಯಕ್ಕೆ ಅಥವಾ ಸ್ವಲ್ಪ ದಿನಗಳಿಗೆ ಮಾತ್ರ ಸೀಮಿತ ಆಗಿರುವಂತ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಯಾಕೆಂದ್ರೆ ಟ್ರಾನ್ಸ್ಫರ್ ಅಂದ್ರೆ ಓನರ್ಶಿಪ್ ಏನಾಗುತ್ತೆ, ದೇ ಗೋಯಿಂಗ್ ಟು ಟ್ರಾನ್ಸ್ಫರ್ ಫಾರ್ ಅನದರ್ ಪರ್ಸನ್. ದಟ್ಸ್ ವೈ ದಿಸ್ ಇಸ್ ದ ಶಾರ್ಟ್ ಟರ್ಮ್ ಓರಿಯೆಂಟೆಡ್. ದ ಸೆಕೆಂಡ್, ಥರ್ಡ್ ಒನ್, ಇಟ್ ಏಮ್ಸ್ ಅಟ್ ಅಗ್ರೆಸಿವ್ ಸೆಲ್ಲಿಂಗ್. ಇಟ್ ಏಮ್ಸ್ ಅಟ್ ಅಗ್ರೆಸಿವ್ ಸೆಲ್ಲಿಂಗ್. ದ ಅಗ್ರೆಸಿವ್ ಮೀನ್ಸ್ ದ ಎಫೆಕ್ಟಿವ್ ಆಗಿ ಅದನ್ನ ಸೇಲ್ ಮಾಡುವಂಥದ್ದು. ಮೀನ್ಸ್
ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಒಂದು ಬೇರೆಯವ್ರಿಗೆ ಆಕ್ರಮಣ ಮಾಡಿ ನಾವು ಅದನ್ನ ಸೇಲ್ ಮಾಡ್ಬೇಕು. ಮೀನ್ಸ್ ಅಂದ್ರೆ ಬೇರೆಯವ್ರಿಗಿಂತ ಹೆಚ್ಚಾಗಿ ನಾವು ಅದನ್ನ ಸೇಲ್ ಮಾಡುವಂತದ್ದು ಆ ರೀತಿಯಲ್ಲಿ. Yes, in the next one, it is profit oriented. Yes, in the traditional concept, it is a profit oriented. The every business persons they going to the considered as profit. ಯಾಕಂದ್ರೆ ಒಂದು ಬಿಸ್ನೆಸ್ ಏಮೇ ಒಂದು ಪ್ರಾಫಿಟ್ ನ ತಗೊಳ್ಳುವಂಥದ್ದು, ಹೌದಾ? ಎಸ್, ಅದೇ ರೀತಿ ಇನ್ ದ ಟ್ರೆಡಿಷನಲ್ ಕಾನ್ಸೆಪ್ಟ್ ಆಲ್ಸೋ ದ ಹ್ಯಾವಿಂಗ್ ಪ್ರಾಫಿಟ್ ಓರಿಯೆಂಟೆಡ್ ಏಮ್. ಅಂದ್ರೆ ಇದು ಕೂಡ ಪ್ರಾಫಿಟ್ ಓರಿಯೆಂಟೆಡ್ ಆಗಿ ಇದನ್ನು ಕೂಡ ಬಿಸ್ನೆಸ್ ನ ರನ್ ಮಾಡುವಂಥದ್ದು. The next one, here there is no scope for professionalism. The professionalism they don't have any scope in the traditional concept. The traditional concept ಅಲ್ಲಿ ಏನ್ ಪ್ರೊಫೆಷನಲಿಸಂ ಅಂತ ಹೇಳ್ತೀವಿ ಅಂದ್ರೆ ಒಂದು ವೃತ್ತಿ ಅಂತ ಹೇಳ್ತೀವಲ್ಲ, ವೃತ್ತಿಗೆ ಯಾವುದೇ ರೀತಿಯಾದಂತ ವ್ಯಾಲ್ಯೂ ಅನ್ನೋದಿಲ್ಲ, ಸ್ಕೋಪ್ ಅನ್ನೋದು ಇಲ್ಲ. ದಟ್ ಈಸ್ ಟ್ರೆಡಿಷನಲ್ ಕಾನ್ಸೆಪ್ಟ್. ದ ನೆಕ್ಸ್ಟ್ ಒನ್, it is a narrow concept. It is a narrow concept. Narrow means nothing but the straight concept. ಅಂದ್ರೆ ಸ್ಟ್ರೈಟ್ ಆಗಿ ಇದು ಸೆಲ್ಲರ್ ಪ್ರಾಡಕ್ಟ್ಸ್ ನ ಕಸ್ಟಮರ್ಸ್ ಗೆ ಸೇಲ್ ಮಾಡುವಂತದ್ದು. This is the narrow concept, and it is a disintegrated marketing phenomena. That is, the phenomena means nothing but marvelous ಅಂತ ಹೇಳ್ತೀವಿ. ಮಾರ್ವಲಸ್ ಅಂದ್ರೆ ತುಂಬಾ ಅದ್ಭುತವಾಗಿ ಅದನ್ನ ಮಾರ್ಕೆಟಿಂಗ್ ನ ಸೃಷ್ಟಿ ಮಾಡುವಂತದ್ದು. ದಟ್ ಈಸ್ ಇಟ್ ಈಸ್ ದಿ ಡಿಸ್ಇಂಟಿಗ್ರೇಟೆಡ್ ಮಾರ್ಕೆಟಿಂಗ್ ಫಿನೋಮಿನಾ ಆರ್ ಮಾರ್ವಲಸ್ ಆಗಿ ಒಂದು ಮಾರ್ಕೆಟಿಂಗ್ ನ ಸೃಷ್ಟಿ ಮಾಡುವಂತದ್ದು, ಕ್ರಿಯೇಟ್ ಮಾಡುವಂತದ್ದು. ದ ನೆಕ್ಸ್ಟ್ ಒನ್, ಇಟ್ ಡಸ್ ನಾಟ್ ಇನ್ಕ್ಲೂಡ್ಸ್ ಆರ್ includes very less promotional activities. It does not includes very less promotional activities. ಇದರಲ್ಲಿ very less promotional activities ನ ನಾವು ನೋಡ್ತೀವಿ. Very less promotional activities. The traditional concept, they having very less promotional activities. It includes very less promotional activities. ಅಂದ್ರೆ ಪ್ರಮೋಷನ್ ಮೀನ್ಸ್ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಇರುವಂತ ಒಂದು ಕ್ರಿಯೆಗಳು, ಆಕ್ಟಿವಿಟೀಸ್ ಏನಿರುತ್ತೆ, that is very less activities they having in the traditional concept. These are traditional concept. ಅಂದ್ರೆ ಡಿಫರೆನ್ಸ್ ಏನಿದೆ ಅದು ಟ್ರೆಡಿಷನಲ್ ಕಾನ್ಸೆಪ್ಟ್ ಅಲ್ಲಿ ಇವೆಲ್ಲ ಪಾಯಿಂಟ್ಸ್ ಬರುತ್ತೆ. ಈಗ ಮಾಡರ್ನ್ ಕಾನ್ಸೆಪ್ಟ್ ನೋಡೋಣ, ಆಮೇಲೆ ಎರಡಕ್ಕೂ ಡಿಫರೆನ್ಸ್ ನಾನು ಹೇಳ್ತಾ ಹೋಗ್ತೀನಿ ಮತ್ತೆ. ದ ಮಾಡರ್ನ್ ಕಾನ್ಸೆಪ್ಟ್, the seller focus in on the customer needs and wants. The modern concept, this one is they going to focus on customer needs and wants. The customer needs and wants ಏನಿರುತ್ತೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನ ಕೊಡ್ತಾರೆ ಸೆಲ್ಲರ್. ಯಾರು? ಸೆಲ್ಲರ್. The second one, it is a long term oriented. It is long term oriented. ಯಾಕೆ ಇದು ಲಾಂಗ್ ಟರ್ಮ್ ಓರಿಯೆಂಟೆಡ್ ಆಗುತ್ತೆ ಅಂದ್ರೆ ಬಿಕಾಸ್ ಆಫ್ ದೇ ಗೋಯಿಂಗ್ ಟು ಫೋಕಸ್ ಆನ್ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್. ದ ಕಸ್ಟಮರ್ ನೀಡ್ಸ್ ಅಂಡ್ ವಾಂಟ್ಸ್ ಏನಿರುತ್ತೆ ಅದ್ರ ಫೆಸಿಲಿಟೀಸ್ ನ ಅವ್ರು ಮಾಡ್ಕೊಡ್ತಾ ಹೋಗ್ತಾರೆ, ಮೀನ್ಸ್ ಸಪ್ಲೈ ಮಾಡ್ತಾ ಹೋಗ್ತಾರೆ. ದಟ್ಸ್ ವೈ ಇಟ್ ಈಸ್ ಎ ಲಾಂಗ್ ಟರ್ಮ್ ಓರಿಯೆಂಟೆಡ್. ಇದು ತುಂಬಾ ಹಲವಾರು ದಿನಗಳ ಮೂಲಕ ಇದೇನಾಗುತ್ತೆ ಈ ಒಂದು ಕಸ್ಟಮರ್ಸ್ಗೆ ಅವರ ನೀಡ್ಸ್ ಅಥವಾ ವಾಂಟ್ಸ್ ಗೆ ತಕ್ಕ ಹಾಗೆ ಅವ್ರಿಗೆ ಬೇಕಾಗಿರುವಂತ ಪ್ರತಿಯೊಂದು ವಸ್ತುಗಳನ್ನು ಕೂಡ ಸಾಗಣೆ ಮಾಡ್ತಾ ಹೋಗ್ತಾರೆ. ದ ನೆಕ್ಸ್ಟ್ ಒನ್, it aims at establishing customer relationship. The aims at they going to establish the customer relationship. ಅಂದ್ರೆ ಒಂದು ಕಸ್ಟಮರ್ ರಿಲೇಶನ್ಶಿಪ್ ನ ಅದು ಬೆಳವಣಿಗೆ ಮಾಡ್ತಾ ಹೋಗುತ್ತೆ. ಮೀನ್ಸ್ ಗುಡ್ ರಿಲೇಶನ್ಶಿಪ್ ಇದ್ರೆ ಎಲ್ಲ ಪ್ರತಿಯೊಬ್ಬ ಕಸ್ಟಮರ್ಸ್ ಕೂಡ ಅಲ್ಲಿ ಬಂದು ಏನೋ ಒಂದು ಗೂಡ್ಸ್ ಇರುತ್ತೆ ಆ ಗೂಡ್ಸ್ ನ ಪರ್ಚೇಸ್ ಮಾಡ್ತಾರೆ, ಅಂದ್ರೆ ಉತ್ಪನ್ನನ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದು ಗುಡ್ ರಿಲೇಶನ್ಶಿಪ್ ಇದ್ರೆ ಮಾತ್ರ. The next one, it aims at customer satisfaction and is delight oriented. The aim at the customer satisfaction also, this one also one of the concept.
ದ ಮಾಡರ್ನ್ ಕಾನ್ಸೆಪ್ಟ್ ಅಲ್ಲಿ ಫಸ್ಟ್ ಅಂದ್ರೆ ಒಂದು ಗುಡ್ ರಿಲೇಶನ್ಶಿಪ್ ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಆಫ್ಟರ್ ದಟ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಏನ್ ನಾವು ಗೂಡ್ಸ್ ಮತ್ತೆ ಸರಕುಗಳನ್ನ ಸಾಗಣೆ ಮಾಡ್ತಾ ಇದೀವಿ, ಕಸ್ಟಮರ್ಗೆ ಸಪ್ಲೈ ಮಾಡ್ತಾ ಇದೀವಿ, ಇದರಿಂದ ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗಿದಾರಾ ಅನ್ನೋದು ಕೂಡ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಅಂಡ್ ಇಸ್ ಡಿಲೈಟ್ ಓರಿಯೆಂಟೆಡ್. ಡಿಲೈಟ್ ಮೀನ್ಸ್ ನಥಿಂಗ್ ಬಟ್ ಹ್ಯಾಪಿನೆಸ್. ಅಂದ್ರೆ ಅದರಿಂದ ಅವರು ಯೂಸ್ ಏನ್ ಕನ್ಸ್ಯೂಮ್ ಮಾಡ್ಕೊಂಡಿದ್ರೆ ಇದೆಲ್ಲದ್ರಿಂದನೂ ಕೂಡ ಅವರು ಹ್ಯಾಪಿ ಆಗಿದ್ದಾರ, ಖುಷಿ ಆಗಿದ್ದಾರಾ, ಆ ಸರಕುಗಳನ್ನ ಯೂಸ್ ಮಾಡಿದ್ಮೇಲೆ ಅವರು ಖುಷಿ ಆಗಿದ್ದಾರಾ ಅನ್ನುವಂಥದ್ದು ಕೂಡ ಇಲ್ಲಿ ಅನ್ನೋದು ಏಮ್ ಆಗುತ್ತೆ. ದ ನೆಕ್ಸ್ಟ್ ಒನ್, there is ample scope for professionalism. ಇಲ್ಲಿ the traditional idರಲ್ಲಿ the no scope for professionalism, but in the modern concept they having ample scope for professionalism. ಇಲ್ಲೂ ಕೂಡ ಹ್ಯಾಂಪಲ್ ಸ್ಕೋಪ್ ಮಾತ್ರ. ಹ್ಯಾಂಪಲ್ ಮೀನ್ಸ್ ಸಾಕಷ್ಟು, ಧಾರಾಳ ಅಂತ ಹೇಳ್ತೀವಿ, ಬ್ರಾಡ್ ಅಥವಾ ವೈಡ್. ಅಲ್ಲಿ ಅದು ಒಂದು ಪ್ರೊಫೆಷನಲಿಸಮ್ಗೆ ಸ್ಕೋಪ್ ಅನ್ನೋದು ಇರುತ್ತೆ, ತುಂಬಾ ವೈಡ್ ಆಗಿ ಅವ್ರಿಗೆ ಸ್ಕೋಪ್ ಅನ್ನೋದು ಸಿಗುತ್ತೆ. ದ ನೆಕ್ಸ್ಟ್ ಒನ್, ಇಟ್ ಈಸ್ ಎ ಬ್ರಾಡರ್ ಅಂಡ್ ಕಾಂಪ್ರಹೆನ್ಸಿವ್ ಕಾನ್ಸೆಪ್ಟ್. ಇಟ್ ಈಸ್ ಎ ಬ್ರಾಡರ್ ಅಂಡ್ ಕಾಂಪ್ರಹೆನ್ಸಿವ್ ಕಾನ್ಸೆಪ್ಟ್. ದ ಕಾಂಪ್ರಹೆನ್ಸಿವ್ ಮೀನ್ಸ್ ಎಲಾಬೊರೇಟ್, ದ ಬ್ರಾಡರ್ ಮೀನ್ಸ್ ದೊಡ್ಡದಾಗಿ ಅಂತ ಹೇಳ್ತೀವಿ, ಸಾಕಷ್ಟು ಅಂತ ಹೇಳ್ತೀವಲ್ಲ, ದಟ್ ಈಸ್ ಇಟ್ ಈಸ್ ಅ ಬ್ರಾಡರ್ ಅಂಡ್ ಕಾಂಪ್ರಹೆನ್ಸಿವ್ ಕಾನ್ಸೆಪ್ಟ್. ದ ಎಲಾಬ್ರೇಟ್ ಅಂದ್ರೆ ತುಂಬಾ ವಿಸ್ತಾರವಾಗಿ ಇರುವಂತ ಒಂದು ಕಾನ್ಸೆಪ್ಟ್, ಮಾಡರ್ನ್ ಕಾನ್ಸೆಪ್ಟ್. ದಿಸ್ ಇಸ್ ಮಾಡರ್ನ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದು ಎಲ್ಲಾ ಕಡೆನೂ ದೇ ಗೋಯಿಂಗ್ ಟು ಯೂಸ್, ಅಂದ್ರೆ ಪ್ರತಿಯೊಬ್ಬ ಸೆಲ್ಲರ್ಸ್ ಇದನ್ನ ಯೂಸ್ ಮಾಡ್ತಾರೆ, ಮಾಡರ್ನ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಳ್ತಾರೆ. ದಟ್ಸ್ ವೈ ಇಟ್ ಈಸ್ ಎ ಬ್ರಾಡರ್ ಅಂಡ್ ಕಾಂಪ್ರಹೆನ್ಸಿವ್ ಕಾನ್ಸೆಪ್ಟ್. ದ ನೆಕ್ಸ್ಟ್ ಒನ್, it is an integrated marketing approach. It is a integrated means they're going to collect all the products. Integrated means varieties products na ಒಂದೇ ಇದರಲ್ಲಿ ಒಟ್ಟುಗೂಡಿಸೋದು ಅಂತ ಹೇಳ್ತೀವಿ. ಇಟ್ ಈಸ್ an integrated marketing approach. ಅಂದ್ರೆ ಎಲ್ಲಾ ವೆರೈಟೀಸ್ ಪ್ರಾಡಕ್ಟ್ಸ್ ನನ್ನು ಕೂಡ ಒಟ್ಟಿಗೆ ಅವರು ಕಲೆಕ್ಟ್ ಮಾಡ್ತಾರೆ. ದೇ ಗೋಯಿಂಗ್ ಟು ಕಲೆಕ್ಟ್ ದ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್. ಅದಕ್ಕೆ ಅವರು ಫಸ್ಟ್ ಪ್ರಿಫರೆನ್ಸ್ ನ ಕೊಡ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ, ಪ್ರತಿಯೊಬ್ಬ ಪರ್ಸನ್ ಕೂಡ ಈಗಿನ ಕಾಲದಲ್ಲಿ ಇದು ಮಾಡರ್ನ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ವೆರೈಟೀಸ್ ಅನ್ನೋದನ್ನ ಕೇಳ್ತಾರೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ದಟ್ಸ್ ವೈ. ದ ನೆಕ್ಸ್ಟ್ ಒನ್, ಇಟ್ ಈಸ್ ಇನ್ಕ್ಲೂಡ್ಸ್ ಎ ಲಾಟ್ ಆಫ್ ಪ್ರಮೋಷನಲ್ ಆಕ್ಟಿವಿಟೀಸ್. ಇಟ್ ಈಸ್ ಇನ್ಕ್ಲೂಡ್ಸ್ ಎ ಲಾಟ್ ಆಫ್ ಪ್ರಮೋಷನಲ್ ಆಕ್ಟಿವಿಟೀಸ್. ದ ಸೆಲ್ಲಿಂಗ್ ಪ್ರೋಸೆಸ್ ಅಲ್ಲಿ ದ ಹ್ಯಾವಿಂಗ್ ಸಮ್ ಮೋರ್ ಪ್ರಮೋಷನಲ್ ಆಕ್ಟಿವಿಟೀಸ್. ಯಾಕಂದ್ರೆ ಆ ಸೆಲ್ಲಿಂಗ್ ಪ್ರೋಸೆಸ್ ಏನಿರುತ್ತೆ, ಆ ಪ್ರೋಸೆಸ್ ಅಲ್ಲಿ ಒಂದು ಆ ಪ್ರೋಸೆಸ್ ನಡಿಬೇಕಂದ್ರೆ ಪ್ರಮೋಷನಲ್ ಆಕ್ಟಿವಿಟೀಸ್ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಮೋಷನಲ್ ಆಕ್ಟಿವಿಟೀಸ್ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋದ ಹಾಗೆ ಏನಾಗುತ್ತೆ, ಸೆಲ್ಲಿಂಗ್ ಆಕ್ಟಿವಿಟೀಸ್ ಕೂಡ ಇನ್ಕ್ರೀಸ್ ಆಗೋದಕ್ಕೆ ಜಾಸ್ತಿ ಆಗುತ್ತೆ. ಸೆಲ್ಲಿಂಗ್ ಇನ್ಕ್ರೀಸ್ ಯಾವಾಗ ಆಗುತ್ತೆ, ಅವಾಗ ಪ್ರೊಡಕ್ಟಿವಿಟಿನೂ ಕೂಡ ಇನ್ಕ್ರೀಸ್ ಆಗೋದಕ್ಕೆ ಜಾಸ್ತಿ ಆಗುತ್ತೆ. ಇಟ್ ಈಸ್ ಇನ್ಕ್ಲೂಡ್ಸ್ ಎ ಲಾಟ್ ಆಫ್ ಪ್ರಮೋಷನಲ್ ಆಕ್ಟಿವಿಟೀಸ್. ಅಂದ್ರೆ ಒಂದು ಉತ್ಪಾದನೆ ಮಾಡಿರುವಂತ ವಸ್ತು ಒಂದು ಮಾರ್ಕೆಟ್ ಹೋಗಿ ಅಲ್ಲಿಂದ ಕಸ್ಟಮರ್ಸ್ಗೆ ಹೋಗ್ಬೇಕಂದ್ರೆ ಅದನ್ನ ಪ್ರಮೋಟ್ ಮಾಡ್ತಾ ಹೋಗ್ಬೇಕು. ಮೀನ್ಸ್ ಅದಕ್ಕೆ ಒಂದು ಡಿಮ್ಯಾಂಡ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಏನಾಗುತ್ತೆ, ಅದಕ್ಕೆ ಪ್ರಮೋಷನ್ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಆದಂತ ಕೆಲವೊಂದು ಆಕ್ಟಿವಿಟೀಸ್ ಮೀನ್ಸ್ ಕ್ರಿಯೆಗಳು, ಪ್ರಕ್ರಿಯೆಗಳನ್ನ ನಾವು ಮಾಡ್ಬೇಕಾಗುತ್ತೆ. ಈ ಹಂತಗಳನ್ನ ದಾಟಿ ಹೋಗ್ಬೇಕಾಗುತ್ತೆ. ಎಸ್, ದಿಸ್ ಇಸ್ ಮಾಡರ್ನ್ ಕಾನ್ಸೆಪ್ಟ್. ಈಗ ಮತ್ತೆ ನಾವು ಟ್ರೆಡಿಷನಲ್ ಕಾನ್ಸೆಪ್ಟ್ ಅಂಡ್ ಮಾಡರ್ನ್ ಕಾನ್ಸೆಪ್ಟ್ ಎರಡು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಟ್ರೆಡಿಷನಲ್ ಕಾನ್ಸೆಪ್ಟ್, ದ ಸೆಲ್ಲರ್ಸ್ ಫೋಕಸ್ is on product only, but in the modern concept they're going to focus on customer needs and wants. The modern concept, it is short term oriented, but in the modern concept it is a long term oriented. The traditional concept, it aims at aggressive selling, but in the modern concept it aims at establishing customer relationship. They're going to establish the customer relationship. The traditional concept, it is a profit oriented, but in the modern concept the aim at customer satisfaction and it delight oriented. The next one, yeah, there no scope for professionalism, but in the modern concept they're having ample scope for professionalism. The next one, the traditional concept,
is a narrow concept, but in the modern concept is a broader and comprehensive concept. The next one, it is a disintegrated marketing phenomena, but in the modern concept, it is an integrated marketing approach. The last one, it includes very less promotional activities. The traditional concept, they includes very less promotional activities, but in the modern concept, it includes a lot of promotional activities. These are difference between traditional concept and modern concept. ಇಲ್ಲಿಗೆ ನಿಮ್ಮ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಎಸ್, ಇನ್ ದ ನೆಕ್ಸ್ಟ್ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತನಾ? ಎಸ್, ದ ನೆಕ್ಸ್ಟ್ ನಥಿಂಗ್ ಬಟ್ ಅಸೈನ್ಮೆಂಟ್. ಆರಾಮಾಗಿ ಮನೇಲಿದ್ದೀರಾ, ಮನೇಲಿ ಇರ್ಬೇಕಾದ್ರೆ ಸುಮ್ಮನೆ ಕೂತಿರ್ತೀರಲ್ವಾ, ನೋಟ್ಸ್ ಅಂತೂ ಕಂಪ್ಲೀಟ್ ಮಾಡಲ್ಲ, ನೋಟ್ಸ್ ಬರೆಯೋದಿಲ್ಲ. ಅದಕ್ಕೆ ನಿಮ್ಗಂತ ಒಂದು ಅಸೈನ್ಮೆಂಟ್ ಅರೇಂಜ್ ಮಾಡಿದೀವಿ. Yes, this assignment, that is MSM assignment, Marketing Services Management assignment. ಈ ಅಸೈನ್ಮೆಂಟ್ ಪ್ರತಿಯೊಬ್ಬರಿಗೂ ಕೂಡ ಕಂಪಲ್ಸರಿ, ಪ್ರತಿಯೊಬ್ರು ಬರೀಲೇಬೇಕು, ಸಬ್ಮಿಟ್ ಕೂಡ ಮಾಡಲೇಬೇಕು. ಈ ಬೇಸ್ ಮೇಲೆ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ನ ನಾವು ಕೊಡುವಂಥದ್ದು. ಅಂಡರ್ಸ್ಟುಡ್? ಎಸ್, ಎಲ್ಲರೂ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಯಾವ ರೀತಿ ಅಸೈನ್ಮೆಂಟ್ ಬರೀಬೇಕು ಅನ್ನೋದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಅರ್ಥ ಆಗ್ತಿದ್ಯಾ? ಎಸ್, ಓಕೆ. In the first question, what is market? Just I'm going to discuss the question. The first one is, what is market? ಮಾರುಕಟ್ಟೆ ಎಂದರೇನು? What is green marketing? ಹಸಿರು ವಿಕ್ರಯಿಸುವಿಕೆ ಎಂದರೇನು? What is social marketing concept? ಸಾಮಾಜಿಕ ಮಾರಾಟ ಪ್ರಕ್ರಿಯೆ ಎಂದರೇನು? What is relationship marketing? The ಸಂಬಂಧ ವಿಕ್ರಯಿಸುವಿಕೆ ವ್ಯಾಖ್ಯಾನಿಸಿ. Explain the functions of marketing. ಮಾರುಕಟ್ಟೆ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. Explain the approaches to the study of marketing. ಮಾರಾಟ ಪ್ರಕ್ರಿಯೆ ಪರಿಭಾವನೆಗಳನ್ನು ವಿವರವಾಗಿ ತಿಳಿಸಿ. Explain the models and e-business. ಈ ವ್ಯವಹಾರದ ಮಾದರಿಗಳನ್ನ ವಿವರಿಸಿ. ಇಷ್ಟು ಕೂಡ ನಿಮ್ ಕ್ವಶನ್ಸ್. ಇದು ನೀವು ಅಸೈನ್ಮೆಂಟ್ ಬರೀಬೇಕು. ಹೇಗೆ ಅಸೈನ್ಮೆಂಟ್ ಬರೀಬೇಕು ಅಂದ್ರೆ, ಫಸ್ಟ್ we have to take the A4 sheets. A4 sheets na ನೀವು ತಗೊಳ್ಬೇಕು. The A4 sheets in the first page is pink color A4 sheets na ನೀವು ಬೈಂಡಿಂಗ್ ರೀತಿ ಇರಬೇಕು. ಅಂದ್ರೆ A4 sheets ಅಲ್ಲಿ ಕಲರ್ ಶೀಟ್ಸ್ ಬರುತ್ತೆ. ದಟ್ ಇಸ್ ದ ಫಸ್ಟ್ ಪೇಜ್. ಪಿಂಕ್ ಕಲರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲರೂ ಕೂಡ ಪಿಂಕ್ ಕಲರ್ ಬೇಕು, ಬೇರೆ ಕಲರ್ ಯಾರು ಕೂಡ ಮಾಡೋ ಹಾಗಿಲ್ಲ. ದ MSM ಸಬ್ಜೆಕ್ಟ್ ಇನ್ ದ ಅಸೈನ್ಮೆಂಟ್ ಗೆ ನೀವು ಪಿಂಕ್ ಕಲರ್ ಶೀಟ್ ನ ಫಸ್ಟ್ ಶೀಟ್ ನ ಬೈಂಡಿಂಗ್ ಮಾಡ್ತೀವಿ. ದ ನೆಕ್ಸ್ಟ್ ಪೇಜ್, ದ ಫಸ್ಟ್ ಫ್ರಂಟ್ ಪೇಜ್ ಏನಿರುತ್ತೆ ಅಂದ್ರೆ, ದ ಫ್ರಂಟ್ ಪೇಜ್ ಕಾಲೇಜ್ ನೇಮ್, ದ ನೆಕ್ಸ್ಟ್ ಒನ್ ಇಸ್ ಸಬ್ಜೆಕ್ಟ್ ನೇಮ್, ಆಫ್ಟರ್ ದಟ್ ಫ್ರಮ್ ಅಡ್ರೆಸ್ ಅಂಡ್ ಟ್ರೂ ಅಡ್ರೆಸ್. ಫಸ್ಟ್ is college name, second one is subject, the next one is from address and true address. ಎರಡು ಕೂಡ ಮೆನ್ಷನ್ ಮಾಡಿರ್ಬೇಕು. ಈ ಒಂದು ಫ್ರಂಟ್ ಪೇಜ್ ಏನಿದೆ ಅಂದ್ರೆ ಕಾಲೇಜ್ ನೇಮ್ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ ನೇಮ್ ಆಗಿರ್ಬೋದು, ಫ್ರಮ್ ಅಡ್ರೆಸ್ ಟ್ರೂ ಅಡ್ರೆಸ್ ಏನಿದೆ ಇದನ್ನ ಪ್ರಿಂಟ್ ಅಲ್ಲಿ ತೆಗಿಸ್ಬೇಕು ನೀವು. ಪ್ರಿಂಟ್ ಅಲ್ಲಿ ಇರ್ಬೇಕು ಫ್ರಂಟ್ ಪೇಜ್. ಪ್ರಿಂಟ್ ಕಾಲೇಜ್ ನೇಮ್ ಅಂಡ್ ಕಾಲೇಜ್ ಸಿಂಬಲ್ ಕೂಡ ಬರುತ್ತೆ, ಸಿಂಬಲ್ ಕೂಡ ಇರ್ಬೇಕು. ದಿಸ್ ಇಸ್ ದ ಫ್ರಂಟ್ ಪೇಜ್, ಫಸ್ಟ್ ಪೇಜ್. ನೆಕ್ಸ್ಟ್ ಪೇಜ್ ಅಲ್ಲಿ ಕಂಟೆಂಟ್ ಅಂತ ಮೆನ್ಷನ್ ಮಾಡಬೇಕು. ದ ಸೆಕೆಂಡ್ ಪೇಜ್ ಅಲ್ಲಿ ಕಂಟೆಂಟ್ ಅಂತ ಮೆನ್ಷನ್ ಮಾಡಿ, ದ ಕಂಟೆಂಟ್ ಯು ಹ್ಯಾವ್ ಟು ರೈಟ್ ಆಲ್ ದ ಕ್ವಶನ್ಸ್. ಏನ್ ಕ್ವಶನ್ಸ್ ಇದೆ ಎಲ್ಲ ಕ್ವಶನ್ಸ್ ನೀವು ನೀಟಾಗಿ ಬರೀಬೇಕು. ದಟ್ ಈಸ್ ಕಂಟೆಂಟ್. ಅರ್ಥ ಆಗ್ತಿದ್ಯಾ? ಫಸ್ಟ್ ಫ್ರಂಟ್ ಪೇಜ್ ಪ್ರಿಂಟ್ ಔಟ್ ಇರಬೇಕು. ಪ್ರಿಂಟ್ ಔಟ್ ಅಲ್ಲಿ ಕಾಲೇಜ್ ನೇಮ್, ಸಬ್ಜೆಕ್ಟ್ ನೇಮ್, ಟು ಅಡ್ರೆಸ್, ಫ್ರಮ್ ಅಡ್ರೆಸ್ ಅಂಡ್ ಟ್ರೂ ಅಡ್ರೆಸ್. ಓಕೆನಾ? ಎಸ್. ದ ಸೆಕೆಂಡ್ ಪೇಜ್ ಅಲ್ಲಿ ಕಂಟೆಂಟ್ ಅಂತ ಮೆನ್ಷನ್ ಮಾಡಿ, ಇನ್ ದ ಕಂಟೆಂಟ್ ಅಲ್ಲಿ ಕ್ವಶನ್ಸ್ ನ ಬರ್ದಿರ್ಬೇಕು. ನೀವು ಬರ್ದಿರ್ಬೇಕು, ನಾಟ್ ಎ ಪ್ರಿಂಟೆಡ್. ಬರ್ದಿರ್ಬೇಕು, ರೈಟಿಂಗ್ ಅಲ್ಲಿ ಇರಬೇಕು. ಕ್ವಶನ್ಸ್ ನ ನೀಟಾಗಿ ಬರ್ದಿರ್ಬೇಕು. ಸೆಕೆಂಡ್ ಪೇಜ್. ದ ಥರ್ಡ್ ಪೇಜ್ ಯು ಗೋಯಿಂಗ್ ಟು ಸ್ಟಾರ್ಟ್ ದ ಕ್ವಶನ್ ವಿತ್ ಆನ್ಸರ್. ದ ಥರ್ಡ್ ಪೇಜ್ ಅಲ್ಲಿ ಕ್ವಶನ್ ಬರ್ದು ನೀಟಾಗಿ ಆನ್ಸರ್ ಬರೀಬೇಕು. ಬಟ್ ಇನ್ ದ A4 ಶೀಟ್ಸ್ ಅಲ್ಲಿ 2 ಸೈಡ್ಸ್ ಬರೆಯೋ ಹಾಗಿಲ್ಲ. ಒನ್ ಸೈಡ್ ಫ್ರಂಟ್ ಪೇಜ್ ಫಸ್ಟ್ ಪೇಜ್ ಅಲ್ಲಿ ಮಾತ್ರ, ಅಂದ್ರೆ ಒಂದ್ ಸೈಡ್ ಮಾತ್ರ ನೀವು ಬರಿಬೇಕು. ದ ಬ್ಯಾಕ್ ಸೈಡ್ ನೀವು ಯಾವುದೇ ರೀತಿಯಲ್ಲಿ ಏನನ್ನು ಬರೆಯೋ ಹಾಗಿಲ್ಲ.
ಅಂಡರ್ಸ್ಟುಡ್? ಅರ್ಥ ಆಗ್ತಿದ್ಯಾ? Yes, ಎಸ್, ma'am. ಓಕೆ. ದ Yes, ನೆಕ್ಸ್ಟ್ ma'am. ಬಂದು ಇಲ್ಲಿ 2 marks ಕ್ವಶನ್ಸ್ ಇದೆ, ಜೊತೆಗೆ 6 marks ಕ್ವಶನ್ಸ್ ಇದೆ ಅಂಡ್ 14 marks ಕ್ವಶನ್ಸ್ ಬರುತ್ತೆ. ನಿಮ್ಗೆ ಹೇಗೆ PUC ಅಲ್ಲಿ 1 marks, 2 marks, 4 marks, 8 marks ಇದೆ, ಆ ರೀತಿ ಬರೋದಿಲ್ಲ. In the degree level, you have 2 marks questions, after that 6 marks, after that 14 marks questions. ಯಾವ ರೀತಿ ಬರೀಬೇಕು? In the 2 marks questions ಗೆ ಎಷ್ಟು ಆನ್ಸರ್ಸ್ ಇದೆ ಅಷ್ಟು ಮಾತ್ರ ನೀವು ಕನ್ಸಿಡರ್ ಮಾಡ್ಬೋದು. ಅಷ್ಟು ಮೀನ್ಸ್ ವಾಟ್ ಇಸ್ ಮಾರ್ಕೆಟ್, ಆ ಮೀನಿಂಗ್ ಮಾತ್ರ ಬರೆದ್ರೆ ಸಾಕು. ಅರ್ಥ ಆಗ್ತಿದ್ಯಾ? ಬಟ್ ದ 6 marks questions or 14 marks questions, explain the functions of marketing. Explain the functions of marketing. ಮಾರುಕಟ್ಟೆ ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಈ ಕ್ವಶನ್ ಇದೆ. ಈ ಕ್ವಶನ್ ಗೆ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಮಾರ್ಕೆಟಿಂಗ್ ಮೀನಿಂಗ್, ಆರ್ ಫಸ್ಟ್ ಯು ಹ್ಯಾವ್ ಟು ರೈಟ್ ದ ಇಂಟ್ರೊಡಕ್ಷನ್. ಫಸ್ಟ್ ಇಂಟ್ರೊಡಕ್ಷನ್ ಬರೀಬೇಕು, ಆಫ್ಟರ್ ದಟ್ ಮೀನಿಂಗ್, ದ ಡೆಫಿನೇಷನ್, ಆಫ್ಟರ್ ದಟ್ ಯು ಹ್ಯಾವ್ ಟು ಮೆನ್ಷನ್ ದ functions, after that you have to explain the functions of marketing. Understood? ಅರ್ಥ ಆಗ್ತಿದ್ಯಾ? ಫಸ್ಟ್ ಏನ್ ಮಾಡ್ಬೇಕು? ಇಂಟ್ರೊಡಕ್ಷನ್ ಬರೀಬೇಕು, ಪೀಠಿಕೆನ ಬರೀಬೇಕು. ಪೀಠಿಕೆ ಆದ್ಮೇಲೆ ಅದರ ಅರ್ಥ, ನೆಕ್ಸ್ಟ್ ವ್ಯಾಖ್ಯೆ, ಅದಾದ್ಮೇಲೆ ಏನ್ ಪಾಯಿಂಟ್ಸ್ ಇರುತ್ತೆ, ಕಾರ್ಯಗಳು ಏನೇನ್ ಪಾಯಿಂಟ್ಸ್ ಇರುತ್ತೆ ಅದನ್ನ ಮೆನ್ಷನ್ ಮಾಡ್ತೀರಾ. ಅದಾದ್ಮೇಲೆ ಪ್ರತಿಯೊಂದು ಪಾಯಿಂಟ್ಸ್ಗೂ ಎಕ್ಸ್ಪ್ಲನೇಷನ್ ಬರೀತಾ ಹೋಗ್ತೀರಾ, ವಿವರಣೆ ಬರೀತೀರಾ. ಅರ್ಥ ಆಗ್ತಿದ್ಯಾ? ಅದನ್ನ ಬರ್ದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಇನ್ ದ 2 lines ಯು ಹ್ಯಾವ್ ಟು ರೈಟ್ ದ ಕನ್ಕ್ಲೂಷನ್. ಕನ್ಕ್ಲೂಷನ್ ಕೊಡ್ಬೇಕು, 2 lines ಅಲ್ಲಿ ಕನ್ಕ್ಲೂಷನ್ ಕೊಡ್ಬೇಕು. ಇದು 14 marks ಕ್ವಶನ್ಸ್. ಇನ್ ದ 6 marks ಕ್ವಶನ್ಸ್ ಕೂಡ ಏನ್ ಕ್ವಶನ್ಸ್ ಕೇಳಿರ್ತೀರ ಆ ರೀತಿ ನೀವು ಆನ್ಸರ್ಸ್ ನ ಬರೀಬೇಕು. ಫಾರ್ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ದ ಮಾಡೆಲ್ಸ್ ಆಫ್ ಇ ಬಿಸ್ನೆಸ್. ಏನ್ ಈ ಮಾಡೆಲ್ಸ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು, ಜಸ್ಟ್ ಅಷ್ಟೇ. 6 marks ಗೆ ನೀವೇನು ಇಂಟ್ರೊಡಕ್ಷನ್ ಆರ್ ಮೀನಿಂಗ್ ಆರ್ ಡೆಫಿನಿಷನ್ ಇದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದ್ಯಾ? ಅಲ್ಲಿ ಏನ್ ಕ್ವಶನ್ಸ್ ಇರುತ್ತೆ, ಈಗ 14 marks ಕ್ವಶನ್ಸ್ ಅಂದ್ರೆ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಂಡ್ ಎಕ್ಸ್ಪ್ಲೇನ್ ದ approaches to the study of marketing. These two 14 marks questions. This one is explain the models of e-business. This one is 6 marks questions. Understood? Yes. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಲರಿಗೂ. ಏನೇ ಡೌಟ್ಸ್ ಇದ್ರು ಪ್ಲೀಸ್ ಕಾಲ್ ಮಾಡಿ ಡೌಟ್ಸ್ ಇನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಸೈನ್ಮೆಂಟ್ ಅಲ್ಲಿ ಏನೇ ಒಂದು ಮಿಸ್ಟೇಕ್ ಇದ್ರೆ ಐ ಆಮ್ ಗೋಯಿಂಗ್ ಟು ರಿಜೆಕ್ಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಅಸೈನ್ಮೆಂಟ್ ಆಲ್ರೆಡಿ ನೀವು ಮನೇಲಿ ಇರೋದ್ರಿಂದ ತುಂಬಾ ನೀಟ್ ಆಗಿರ್ಬೇಕು. ಅಂಡ್ ಹ್ಯಾಂಡ್ ರೈಟಿಂಗ್ ಆಲ್ಸೋ ಶುಡ್ ಬಿ ನೀಟ್ ಅಂಡ್ ತುಂಬಾ ಚೆನ್ನಾಗಿರ್ಬೇಕು, ನೋಡೋದಕ್ಕೆ ಚೆನ್ನಾಗಿರ್ಬೇಕು. ಹ್ಯಾಂಡ್ ರೈಟಿಂಗ್ ಇಲ್ಲ ಅಂದ್ರೂ ಕೂಡ ನಾನು ಆಕ್ಸೆಪ್ಟ್ ಮಾಡಲ್ಲ. ಈವನ್ ಒಂದು ಮಿಸ್ಟೇಕ್ ಇದ್ರೂ ಕೂಡ ಕಾಲೇಜ್ ನೇಮ್ ಅಲ್ಲಿ ಆಗಿರ್ಬೋದು, ಸಬ್ಜೆಕ್ಟ್ ನೇಮ್ ಅಲ್ಲಿ ಆಗಿರ್ಬೋದು, ಆರ್ ಫ್ರಮ್ ಅಂಡ್ ಟು ಅಡ್ರೆಸ್ ಬರೀತಿರಲ್ಲ ಅದರಲ್ಲಿ ಏನ್ ಮಿಸ್ಟೇಕ್ ಇದ್ರೂ ಕೂಡ ಅದು ರಿಜೆಕ್ಟ್ ಆಗೋಗುತ್ತೆ. ಆರ್ ಯು ಲಿಸನಿಂಗ್? ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ? ಎಸ್, ಕೇಳಿಸ್ಕೊಳ್ತಾ ಇದ್ರೆ ಪ್ಲೀಸ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂತ ನಿಮ್ಮ ಅಸೈನ್ಮೆಂಟ್ ಅಲ್ಲಿ ಒಂದು ಮಿಸ್ಟೇಕ್ ಇದ್ರು, ಒಂದು ನೀವು ಡ್ಯಾಶ್ ಮಾಡಿ ಅಂದ್ರೆ ಹೊಡೆದಾಕಿದ್ರು ಕೂಡ ಐ ಆಮ್ ಗೋಯಿಂಗ್ ಟು ರಿಜೆಕ್ಟ್. ಮತ್ತೆ ನೀವು ಅದನ್ನ ಬರೀಲೇಬೇಕು. ಅಷ್ಟಿಂದ ಮತ್ತೆ ನೀವು ಬರಿಬೇಕಾಗುತ್ತೆ. ಕೇರ್ಫುಲ್ ಆಗಿ ನೀಟಾಗಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ 1 day ಡೇಟ್ ಕೊಡ್ತೀವಿ. ಆ ಡೇಟ್ಗೆ ಯಾರ ಸಬ್ಜೆಕ್ಟ್ ಹೇಳಿರ್ತಾರೋ ಆ ಎಲ್ಲಾ ಸಬ್ಜೆಕ್ಟ್ ಅಸೈನ್ಮೆಂಟ್ಸ್ ನ ನೀವು ತಂದು ಸಬ್ಮಿಟ್ ಮಾಡ್ಬೇಕು. ವಿತ್ ಸಿಗ್ನೇಚರ್ ಹಾಕೊಂಡು ಹೋಗ್ಬೇಕಾಗುತ್ತೆ. ಮೀನ್ಸ್ ಸಿಗ್ನೇಚರ್ ನಾವು ಆನ್ ದ ಸ್ಪಾಟ್ ನಿಮ್ಗೆ ಕರೆಕ್ಷನ್ ಮಾಡಿ ಕೊಡ್ತೀವಿ, ಕರೆಕ್ಷನ್ ಮಾಡ್ತೀವಿ. ಅದನ್ನ ಕರೆಕ್ಷನ್ ಮಾಡಿಸ್ಕೊಂಡು ನೀವು ಹೋಗ್ಬೇಕಾಗುತ್ತೆ. ಬಟ್ ಒಂದೇ ದಿನ 3 ಸಬ್ಜೆಕ್ಟ್ಸ್ ನ ನಾವು ಅಲಾಟ್ಮೆಂಟ್ ಮಾಡ್ತೀವಿ. ಅರ್ಥ ಆಗ್ತಿದ್ಯಾ? ಒಂದೇ ದಿನ 3 ಸಬ್ಜೆಕ್ಟ್ಸ್ ಇರುತ್ತೆ. ಇದು ಫಸ್ಟ್ ಸಬ್ಜೆಕ್ಟ್ ನಾನೇ ಕೊಡ್ತಿರೋದು ಅನ್ಸುತ್ತೆ ಅಸೈನ್ಮೆಂಟ್. ನೆಕ್ಸ್ಟ್ ಇನ್ ದ ಟುಮಾರೋ ಆನ್ವರ್ಡ್ಸ್ ಅಥವಾ ಟುಮಾರೋ ಡೇ ಆಫ್ಟರ್ ಟುಮಾರೋ ಬೇರೆ ಲೆಕ್ಚರರ್ಸ್ ಕೂಡ ಅಸೈನ್ಮೆಂಟ್ಸ್ ಅನ್ನೋದು ನಿಮ್ಗೆ ಕೊಡ್ತಾರೆ. ಇದು ಕಂಪಲ್ಸರಿ ಯು ಹ್ಯಾವ್ ಟು ರೈಟ್ ದ ಅಸೈನ್ಮೆಂಟ್ ವೆರಿ ನೀಟ್ಲಿ. ಅಂಡ್ ಸುಮ್ನೆ ನೆಗ್ಲೆಕ್ಟ್ ಮಾಡ್ಕೊಂಡು ಮನೇಲಿ ಕೂತಿದ್ರೆ ಬೇಕಾ ಬಿಟ್ಟಿಯಾಗಿ ನೀವು ಅಸೈನ್ಮೆಂಟ್ ಬರ್ಕೊಂಡ್ ಬಂದ್ರೆ ಖಂಡಿತವಾಗ್ಲೂ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಈಗ್ಲೇ ಹೇಳ್ತಾ ಇದ್ದೀನಿ, ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಬರ್ಕೊಂಡ್ ಬನ್ನಿ. ಮಿಸ್ಟೇಕ್ ಇಲ್ದಿರ ಬರ್ಕೊಂಡ್ ಬನ್ನಿ. ಮಿಸ್ಟೇಕ್ ಇಲ್ದೆ ಬರ್ಕೊಂಡ್ ಬಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. Okay students, I'm going to stop the class. Understood ಆಗಿದೆ ಅನ್ಸುತ್ತೆ. ಮತ್ತೆ ಹೇಳ್ಬೇಕಾ? The MSM assignment ನ ಅಸೈನ್ಮೆಂಟ್ ಬರಿಬೇಕು. A4 ಶೀಟ್ಸ್ ಅಲ್ಲಿ ನೀವು ಅಸೈನ್ಮೆಂಟ್ ನ ಬರಿಬೇಕು. ಇಂದ A4 ಶೀಟ್ ಅಲ್ಲಿ ಅಸೈನ್ಮೆಂಟ್ ನ ಬರಿಬೇಕಾದ್ರೆ ಫಸ್ಟ್ ಫ್ರಂಟ್ ಪೇಜ್ ಪಿಂಕ್ ಶೀಟ್ ನ ಹಾಕೊಳ್ಬೇಕು. ಫಸ್ಟ್ ಪೇಜು
ಏನು ನಿಮ್ ಕಾಲೇಜ್ ನೇಮ್, ಸಬ್ಜೆಕ್ಟ್ ನೇಮ್, ಟು ಫ್ರಮ್ ಅಂಡ್ ಟು ಅಡ್ರೆಸ್ ಬರೀತೀರ ಅದು ಪ್ರಿಂಟೆಡ್ ಅಲ್ಲಿ ಇರಬೇಕು. ಅದ್ರ ನೆಕ್ಸ್ಟ್ ಪೇಜ್ ಕಂಟೆಂಟ್ ಅಲ್ಲಿ ಫುಲ್ ಕ್ವಶನ್ ಇರಬೇಕು. ದ ನೆಕ್ಸ್ಟ್ ಪೇಜ್ ಅಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀರಾ. ಲಾಸ್ಟ್ ಪೇಜ್ ಕನ್ಕ್ಲೂಷನ್ ಮಾಡಿ ನೀಟಾಗಿ ಇಡಿ. ಇಷ್ಟು ಕೂಡ ನೀಟಾಗಿ ಮಾಡಿ ನೀವು ಪಿನ್ ಮಾಡ್ಕೊಂಡು ತಗೊಂಡ್ ಬರ್ಬೇಕು. ಅರ್ಥ ಆಗ್ತಿದ್ಯಾ? ಎಸ್, ಇಷ್ಟು ಕೂಡ ಅಸೈನ್ಮೆಂಟ್ ಈ ರೀತಿನೇ ಅಸೈನ್. ಓಕೆ ಸ್ಟೂಡೆಂಟ್, ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಒಂದ್ಸಲ ಟು ಅಡ್ರೆಸ್ ಹೇಳಿ ಮ್ಯಾಮ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಅಂಡ್ ಟೇಕ್ ಕೇರ್. ಮ್ಯಾಮ್ ಒಂದ್ಸಲ ಟು ಅಡ್ರೆಸ್ ಹೇಳಿ ಮ್ಯಾಮ್.